ವೆಲ್ಕಮ್ ಟು ಮೈ ಚಾನಲ್. ಈ ತರಗತಿಯಲ್ಲಿ ಕೆಲವು ಗಣಿತ ಲೆಕ್ಕಗಳನ್ನು ನಿಮಗಾಗಿ ತಂದ ಸಂಖ್ಯೆಯ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಉತ್ತರ: 4 ಅಂಕಿಯ ದೊಡ್ಡ ಸಂಖ್ಯೆ 9999. 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1000. ಎರಡನ್ನ ಕೂಡಿದಾಗ ನಮಗೆ 10,000. ಇಲ್ಲಿ 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 9999. 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1000. ಎರಡನ್ನು ವ್ಯತ್ಯಾಸ ಕಂಡುಹಿಡಿದ್ರೆ ನಮಗೆ 8999. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಾಗಿರುತ್ತೆ ಅಂದರೆ 999. 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 100 ಆಗಿರುತ್ತದೆ. ಇವುಗಳ ನಡುವಿನ ವ್ಯತ್ಯಾಸ ನಮಗೆ 899. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಒಟ್ಟು ಮೊತ್ತ. ಉತ್ತರ: 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 999. 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 100. ಎರಡರ ಮೊತ್ತವು ನಮಗೆ 1099 ಬರುತ್ತದೆ. ಒಂದು ತ್ರಿಭುಜದ ಸುತ್ತಳತೆ 25 ಸೆಂಟಿಮೀಟರ್ ಆಗಿದೆ. ಎರಡು ಬಾಹುಗಳ ಉದ್ದ 7 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವೆಷ್ಟು ಎಂಬುದಾಗಿ ಕಂಡುಹಿಡಿಯಬೇಕು. ಅದಕ್ಕೆ ನಾವು ತ್ರಿಭುಜದ ಸುತ್ತಳತೆ AC + CB + BA. 25 ಸೆಂಟಿಮೀಟರ್ ಸುತ್ತಳತೆ. AC ಎಷ್ಟು ಕೊಟ್ಟಿದ್ದಾರೆ ಕಂಡುಹಿಡಿಬೇಕು ನಾವು. 16 ಸೆಂಟಿಮೀಟರ್, 9 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಕೊಡಿದ್ರೆ 17 ಸೆಂಟಿಮೀಟರ್ ಆಗುತ್ತೆ. ಒಂದು ತ್ರಿಕೋನಾಕೃತಿಯ ಜಮೀನಿನ ಉದ್ದ ಎಷ್ಟಿದೆ ಅಂದರೆ ಕ್ರಮವಾಗಿ 50 ಮೀಟ್ರು, 20 ಮೀಟ್ರು ಮತ್ತು 35 ಮೀಟರ್ ಆದರೆ ಆ ಜಮೀನಿನ ಸುತ್ತಳತೆಯನ್ನು ಕಂಡುಹಿಡಬೇಕು. ತ್ರಿಕೋನಾಕೃತಿ ಇರೋದ್ರಿಂದ AB + AC + BC ಅದರ ಸುತ್ತಳತೆ ಆಗಿರುತ್ತದೆ. 50 ಮೀಟರ್ + 20 ಮೀಟರ್ ಮತ್ತು 35 ಮೀಟರ್ನ ನಾವು ಕೂಡಿದಂಥ ಸಂದರ್ಭದಲ್ಲಿ 105 ಮೀಟರ್ ಆ ಜಮೀನಿನ ಸುತ್ತಳತೆ ಆಗಿರುತ್ತದೆ. ಅದು ತ್ರಿಕೋನಾಕೃತಿಯ ಸುತ್ತಳತೆ ಆಗಿರುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.